ನಮಸ್ಕಾರ ಸ್ನೇಹಿತರೆ, ಇವತ್ತು ಅಮೃತೂರು ನಾಡ ಕಚೇರಿಯಲ್ಲಿದ್ದೀವಿ. ಈಗಿನ ಇಲ್ಲಿ ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ತಕ್ಕಂಥವ್ರು ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನ ಅರ್ಜಿ ತಗೊಳ್ಳೋಕ್ಕೆ ಒಬ್ಬ ರೈತ ಮಹಿಳೆ ಮೇಲೆ ಹಲ್ಲೆ ಮಾಡೋರು. ಯಾವ ಉದ್ದೇಶಕ್ಕಮ್ಮ ಹಲ್ಲೆ ಮಾಡಿದ್ದವರು? ಅಲ್ಲೇ ಯಾರು ಹೊಡೆದೇನಮ್ಮ? ಹೊಡಿಲಿಲ್ಲ. ಯಾಕೆ ಏನು ಮಾಡಿದ್ರು? ಗಲಾಟೆ ಏನು ಮಾಡ್ದ? ಅದೇ ಒಂದು ವರ್ಷ ಕೆಲಸ ಬಿಟ್ಬಿಡ್ತೀನಿ ಹುಷಾರು ಅಂತ ಅಂದ್ರು. ಒಂದು ವರ್ಷ ಕೆಲಸ ಬಿಟ್ಬಿಡ್ತೀನಿ ಹುಷಾರು. ಯಾರ ಪಾರ್ಟಿ? ಅದೇ ಯಾರು? ನೀನೇನಪ್ಪ? ಲೋಕೇಶ್ ನೀನೇನಾ? ಯಾವೂರಪ್ಪ ನಿಮ್ಮದು? ಇಲ್ಲಿಯವರಾ? ಹಾಗಂತ ಹೇಳಿ ನೀವು ದೌರ್ಜನ್ಯ ಮಾಡ್ಬೋದಾ? ನಾನು ಮಾಡಿಲ್ಲ. ಅವ್ರಿಗೆ ಇಡೀ ಬೌಂಡ್ರಿ ಕಟ್ಟೋದ್ರು. ಇಡೀ ಬೌಂಡ್ರಿ ಕಟ್ಟಕ್ಕೆ ಜಮೀನಿಲ್ಲ ಕಣವ. ನಾನು ಯಾಕೆ ದೌರ್ಜನ್ಯ ಮಾಡಲಿ ಸರ್? ಈಗ ನಾನು ಕೇಳಿದಾಗ ನೀನೇನು ಹೇಳಿದೆ? ಬೌಂಡ್ರಿ ಕಟ್ಟು ಅಂತ ಹೇಳಿದ್ರ LDR ಹೇಳಬೇಕು, ಮತ್ತು ತಹಶೀಲ್ದಾರ್ ಹೇಳಬೇಕು, ಮತ್ತು ಇವ್ರು ಹೇಳಬೇಕು ಅಂತ ಹೇಳ್ದಲ್ಲ. ಅದು ಈಗ ಕಟ್ಟಿಸ್ಕೊಳ್ಳೋಕೆ ನೀವು ರೆಕಾರ್ಡ್ ಹಾಕ್ಲಾ? ಸರ್ ಅಲ್ಲ, ಅವರು ಇಡೀ ಬೌಂಡ್ರಿ ಕಟ್ಟಪ್ಪ ಅಂದ್ರು. ಬೌಂಡ್ರಿ ಇವ್ರದ್ದು. ಏಯ್ ಸ್ವಾಮಿ, ಆ ಪ್ರಶ್ನೆ ನಾನು ಕೇಳ್ತಾ ಇಲ್ಲ. ನಾನು ಫೋನಲ್ಲಿ ಮಾತಾಡ್ದಾಗ ಏನು ಹೇಳಿದೆ ನಿಮಗೆ? ನೀವು ಹೇಳಿದ್ರಿ ಕಟ್ಟಪ್ಪ ಅದನ್ನ. ಕಟ್ಟಪ್ಪ ನೀನು ಏನು ಹೇಳಿದೆ? ನಿನಗೆ ಅದು ಅರ್ಜಿ ಕಟ್ಟಿದ್ದಾರೆ ಸರ್. ನೀನು ಏನು ಹೇಳಿದೆ ಫಸ್ಟು? ಕಟ್ಟಿದ್ದಾರೆ ಅಂತ ಅಂದೆ ಅಷ್ಟೇ. ಕಟ್ಟಿದ್ದಾರೆ ಅಂತ ಹೇಳ್ದೆ. ಕಟ್ಟಕ್ಕಾಗಲ್ಲ ಅಂತ ನನಗೆ ಹೇಳ್ದೆ. ಅಲ್ಲ, ಇದು ಕ್ಲೋಸ್ ಆಗಿಲ್ಲ ಫೈಲು. DDLR ಹೇಳ್ಬೇಕು. ಏನಮ್ಮ ಹೇಳಿದವರು? DDLR ಹೇಳ್ಬೇಕು. DDLR ಹೇಳಿದ್ರೆ ಮಾತ್ರ ಸರ್ವೆ ಕಟ್ಟಿಸ್ಕೋತೀರಾ ನೀವು? ಹಂಗಲ್ಲ, DDLR ಹೇಳ್ಬೇಕು ಅಂತಲ್ಲ. ಅದು ಸರ್ವೆ ಕಟ್ಟಿದಾರೆ ಆಲ್ರೆಡಿ. ಕಟ್ಟಿದ ಮೇಲೆ ತಿರುಗಿ ತಗೊಳ್ಳಲ್ಲ ಸರ್ ಒಂದ್ಸತಿ ಅರ್ಜಿ ಕಟ್ಟಿದ ಮೇಲೆ ಅಂತ ಹೇಳಿತ್ತು ಸರ್. ಸರಿ ಕೊಡು, ಅದಕ್ಕೆ ಎಂಡಾಸ್ಮೆಂಟ್ ಹಾಕೊಡು. ಅದು ಕ್ಲೋಸ್ ಆಗೈತಲ್ಲ. ಅದು ಕೊಡಕ್ಕೆ ಯಾಕೆ ಬರಲ್ಲ ನಿನಗೆ? ಯಾರು ನಿಮ್ಮ ಮಾರ ಎಲ್ಲೋರಿ? ಸರ್ ಎಂಡಾಸ್ಮೆಂಟ್ ಕೊಡಕ್ಕೆ ನಂಗೆ ಬರಲ್ಲ. ಸರಿ ಆಯ್ತಪ್ಪ, ನೀನು ಕಟ್ಸ್ಕೋಬೇಕಾ? ಅಯ್ಯಮ್ಮನ್ಗೆ ಯಾಕೆ ಕುಡಿಯೋಕೆ ಹೋದ್ರಿ? ಯಾವ ಅಮ್ಮನ್ ನಾನು ಕೊಡಿಯಕ್ಕೆ ಹೋಗ್ಲಿ ಸರ್? ಅಯ್ಯಮ್ಮ ಎಷ್ಟು ದಿವಸ ಬರುತ್ತೆ ಕೇಳಿ ಕೆಲಸ? ಎಷ್ಟು ಅಕ್ಕನ ಥರ ಮಾಡ್ಕೊಡ್ತೀವಿ. ಅವ್ರು ನಿನ್ನೆ ಎಷ್ಟೊತ್ತಿಂದ ಬಂದವ್ರೆ ಸರ್ವೆ ಕಟ್ಟಿಸ್ಕೊಳಕ್ಕೆ? ನಿನ್ನೆ ಎಷ್ಟೊತ್ತಿಂದ ಕಾಯ್ತಾವ್ರಪ್ಪ? ಇಲ್ಲ, ನೆನ್ನೆ ಸರ್ವರ್ ಇರಲಿಲ್ಲ ಸರ್. ಸರಿ, ಸರ್ವರ್ ಇರಲಿಲ್ಲ. ಇವತ್ತು ಯಾಕೆ ಅಮ್ಮನ ಹೊಡಿಯಕ್ಕೆ ಹೋದೆ? ನೀನು ಕೆಲಸ ಬಿಟ್ಟರು ಸರಿ ಇಲ್ಲ ಅಂತ. ಅಮ್ಮರಿಗೆ ಎಷ್ಟು ಅಕ್ಕನ ಥರ ಮಾತಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಇವಾಗ ಅಕ್ಕನ ಥರ ಮಾತು ಅವಾಗಲೇ ನಿನ್ನ ಫೋನಲ್ಲಿ ನಾನು ಎಲ್ಲ ರೆಕಾರ್ಡ್ ಆಗೈತೆ ಹಾಕ್ಲಾ? ಸರ್ ಏನಿಲ್ಲ, ಸುಮ್ಮನೆ ಸರ್ ನೀವು. ಎಷ್ಟು ಐಡಿಯಲ್ಲಿ ನಿಮ್ಮದು? ಐಡಿಯಲ್ಲಿ ಐಡಿ ಹಾಂ, ಏನು ಕೆಲಸ ಮಾಡೋದು ನೀನು? ನೀವು ಯಾವ ಪೋಸ್ಟ್ ಯಾವುದು ನಿಮಗೆ ಅಂತ ಯಾಕೆ ಕಂಡು ಹಿಡಿಯೋದು? ಸರಿ, ಐ ಡಿ ಕಾರ್ಡ್ ಎಲ್ಲ ಈ ಕಡೆ ಬನ್ನಿ. ಐ ಡಿ ಕಾರ್ಡ್ ಎಲ್ಲಿದೆ? ತೆಗೀರಿ. ಐ ಡಿ ಕಾರ್ಡ್ ಯಾಕೆ ಹಾಕಿಲ್ಲ ನೀವು? ಸ್ನೇಹಿತರೆ ನಮಸ್ಕಾರ. ಇವತ್ತು ಅಮೃತೂರಿನ ನಾಡ ಕಚೇರಿಯಲ್ಲಿ ಇದ್ದೀವಿ ನಾವು. VSS ಕುಣಿಗಲ್ ಟಿವಿಯಿಂದ. ಇಲ್ಲಿ ಯಾವುದೇ ಒಂದು ಐಡೆಂಟಿ ಕಾರ್ಡ್ ಹಾಕಿಲ್ಲ, ಯಾವುದೂ ಹಾಕಿಲ್ಲ. ಇಲ್ಲಿ ರೈತರು ಯಾರೇ ಬಂದರೂ ಕೆಲಸಗಳು ಕರೆಕ್ಟಾಗಿ ಮಾಡ್ಕೊಡ್ತಾರಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟೇಗೌಡ ಸರ್. ಕೆಲಸಗಳು ಮಾಡ್ಕೊಡ್ತಾವ್ರ ಕರೆಕ್ಟಾಗಿ? ಕರೆಕ್ಟಾಗಿ ಕೆಲಸ ನಡೀತದೆ ಸರ್. ಇಲ್ಲದೆ ಊಟ ಹಾಕೊಂಡು ಏನು ಮಾತಾಡೋ. ಸರ್ ನಿಮ್ಮ ಹೆಸರು? ಸರ್ ಏನು ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇದೆಯಾ ನಾಡ ಕಚೇರಿನಲ್ಲಿ? ಸರ್ ನಿಮ್ಮ ಹೆಸರು? ಪುಟ್ಟರಾಜು. ಕೆಲಸಗಳು ಮಾಡ್ಕೊಡ್ತಾವ್ರ? ನಿಮಗೂ ಏನಾರ IMಗೆ ಹೇಳತ್ರನೇ ಕೆಲಸ ಬಿಟ್ರು ಪರವಾಗಿಲ್ಲ, ಇವತ್ತು ಹೊಡೆದ್ಬಿಡ್ತೀನಿ ಅಂತಕ್ಕಂಥ ಅವಶ್ಯಗಳು ಏನಾರ ಬಳಸ್ತಾವ್ರ? ಯಾವತ್ತು ಹೇಳಲ್ಲ ಬಿಡಿ ಸರ್, ಹೊಡಿತೀನಿ ಅಂತ ಯಾರಿಗೂ ಹೇಳಲ್ಲ. ನಮಸ್ಕಾರ. ಇಲ್ಲಿ ಎಲ್ರಿಗೂ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಸರ್? ಇಲ್ಲಿ ಸರ್ವೆ ಕಟ್ಟಲಿಕ್ಕೆ ಯಾರಾದ್ರೂ RI ಆಗಲಿ ಇವತ್ತವರೆಗೂ ಯಾರಿಗೂ ಕೈ ಎತ್ತಕ್ಕೆ ಹೋಗಿಲ್ಲ. ತಹಶೀಲ್ದಾರ್ ಯಾರಾದ್ರೂ ಹೇಳ್ಬೇಕಾ? ಇಲ್ಲವೆಲ್ಲ ಬಂದು ತಿನ್ನೋಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ. ಇವರೇ ಕಟ್ಸ್ಕೋಬೋದಲ್ವಾ? ಇವ್ರು ಹೇಳ್ತಾರೆ ನನಗೆ DDLR ಹೇಳ್ಬೇಕು. ಪಾಪ ನಿನ್ನೆಯಿಂದ 2 ದಿವಸದಿಂದ ಅವರು ಬಂದು ತಾಲೂಕು ಆಫೀಸಿಂದ ಇಲ್ಲಿಗೂ ಓಡಾಡ್ತಾವ್ರೆ. ಒಂದು ಸರ್ವೆ ಕಟ್ಟಿ ಇವ್ರ ಕೈಲಿ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಯಾವ ನಾಡ ಕಚೇರಿ ನಡೆಸ್ತಾವ್ರೆ ಅಂತ ಗೊತ್ತಿಲ್ಲ. ಇದು ತಹಶೀಲ್ದಾರ್ಗೆ ಶೇರ್ ಆಗೋವರೆಗೂ ನೀವೆಲ್ಲರೂ ದಯವಿಟ್ಟು ಶೇರ್ ಮಾಡಿ. ಇದು ಲೈವ್ ಆಗ್ತಾ ಇದೆ VSS ಟಿವಿಯಿಂದ. ಹಾಗೆಯೇ ಪ್ರತಿಯೊಬ್ಬರು ತಹಶೀಲ್ದಾರಿಂದ ಹಿಡಿದು ಶಾಸಕರು ಕೂಡ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇವ್ರಿಗೆ ಐಡಿಗಳು ಆಗ್ತಾ ಇಲ್ಲ. ಇವ್ರು ಐಡಿಗಳು ಹಾಕುವಂಥ ಒಂದು ಕೆಲಸನ ಮೊದಲನೇದಾಗಿ ತಹಶೀಲ್ದಾರ್ ಮಾಡಬೇಕು. ಹಾಗೆ ಅದೇ ಥರ ಇಲ್ಲಿ ಬಂದಂಥ ಗ್ರಾಹಕರಿಗೆ ಕೂಡ ಇವರು ಸಹಕಾರ ಕೊಟ್ಟು ಫಸ್ಟು ಯಾವ ರೀತಿಯಲ್ಲಿ ವರ್ತಿಸ್ಬೇಕು ಅಂತೇಳಿ ಏಜ್ ಆಗಿರ್ತಕ್ಕಂಥ ಎಮ್ಮನಿಗೆ ಯಾವ ರೀತಿಯಲ್ಲಿ ಇವ್ರು ವರ್ತಿಸೋರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇಲ್ಲಿ ದಯಮಾಡಿ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಈ ಕಟ್ಸ್ಕೋತಿಯಾ ಕಟ್ಸ್ಕೊಳ್ಳಲ್ಲ ಪಾಪ ಸರ್ವೆ ನೀನು? ಸರ್ ಕಟ್ಟಿಸ್ಕೊತೀನಿ ಸರ್ ನಾನು. ಅವಾಗಲೇ ಏನು ಹೇಳ್ದೆ ನೀನು? ಸರ್ ಅದು ಒಂದ್ಸತಿ ಅರ್ಜಿ ಹಾಕಿದ್ಮೇಲೆ ಬಸ್ಗೆ ಅವ್ರು ಕ್ಲೋಸ್ ಮಾಡಿದ್ರು 3 months ಟೈಮ್ ಇದೆ ಸರ್. ತಗೊಳ್ಳಲ್ಲ ಸರ್. ಬೇಕಾದ್ರೆ ನಿಮ್ಮ ಮುಂದೆ ತಡೀರಿ ಸರ್. ಸರಿ ಕೊಡು, ಎಂಡಾಸ್ಮೆಂಟ್ ಕೊಡೋದಕ್ಕೆ ಕೊಡ್ತೀನಿ ತಡಿ, ಕೂತ್ಕೊಳ್ಳಿ ಸರ್. ತೆಗಿ. ಅದು ಅವಾಗಲೇ ನಾನು ಏನು ಹೇಳ್ದೆ? ನೀನು 3 months ಟೈಮ್ ಇರುತ್ತೆ ಅಂತ ಹೇಳ್ದೆ ಅಲ್ವಾ? ನೀನು ಏನು ಹೇಳಿದ್ದು? DDLR ಆಫೀಸಲ್ಲಿ ವಿಚಾರಿಸಿ ಅಂತ ಹೇಳಿರೋದಕ್ಕೆ ರೆಕಾರ್ಡ್ ಅದೇ, ನಾನು ಮಾತಾಡಲ್ಲ ಸರ್. ಅದು ಸಾಹೇಬ್ರು ಅಲ್ಲಿ ಕೇಳಬೇಕು ಸರ್, ನಮ್ಮ ಹತ್ರ ಅಲ್ಲ ಅಂತ ನಾನು ಹೇಳಿದ್ದು ಸರ್. ಯಾರ ಹತ್ರ ಕೇಳಬೇಕು? ಇರಿ ಸರ್, ಒಂದೇ ಒಂದು ನಿಮಿಷ ಸರ್. ಇರಿ, DDLR ಹೇಳ್ಬೇಕೇನಪ್ಪ? ಹಂಗಲ್ಲ ಸರ್. ಸರ್ ಇವಾಗ ಒಂದು 10 ಬಸ್ ಅರ್ಜಿ ಕಟ್ಟಿದ್ರೆ ತಿರ್ಗಿ ಅದೇ ಅರ್ಜಿಗೆ ಕಟ್ಟಕ್ ಬಂದ್ರೆ ತಗೊಳ್ಳಲ್ಲ ಸರ್. ಅದು ಅವರು ಸರ್ವೇರ್ ಕ್ಲೋಸ್ ಮಾಡಿದ್ರು 3 months ಟೈಮ್ ಇರುತ್ತೆ. 3 months ತನಕ ಅರ್ಜಿ ತಗೊಳ್ಳಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ ಅಮ್ಮರ್ಗೆ. ಹೇಳ್ದೆ ಸರ್. ಅವ್ರು ಅಮ್ಮರು ಇವ್ರಿಗೆ ಫೋನ್ ಮಾಡಿ ಕೊಡ್ತಿದ್ರು. ಅಮ್ಮ ಒಂದೇ ಒಂದು ನಿಮಿಷ. ನಿಮ್ಗೆ ಯಾವ ರೀತಿಯಲ್ಲಿ ವರ್ತಿಸಿದ್ರು? ಬನ್ನಿ ಮುಂದಕ್ಕೆ ಬನ್ನಿ, ಹೇಳಿ ಯಾವ ರೀತಿಯಲ್ಲಿ ವರ್ತಿಸಿದ್ರು? ಅದ್ರ ಮೇಲಿಂದ ಓಡ್ ಬಂದು ಇಲ್ಲಿಗೆ ನಿಂತ್ಕೊಂಡು 1 ವರ್ಷ ಕೆಲಸ ಬಿಟ್ಬಿಡ್ತೀನಿ ಹೋಯ್ ಅಂತ ಹೊಡೆಯಕ್ ಬಂದ್ರು. ನಾನಂದೆ ನಿಜ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಇದ್ರೊಳಗೈತೆ ಅವ್ರು ರೆಕಾರ್ಡ್ ಆಗೈತೆ. ಅದನ್ನ ಆಫ್ ಮಾಡೇ ಇರ್ಲಿಲ್ಲ. ಆಮೇಲೆ ಸರ್ ಒಂದೇ ಒಂದು ಸೆಕೆಂಡ್. ಇವತ್ತು ನಾವು ಇಲ್ಲಿ ಕುಣಿಗಲ್ಲಿಂದ ಇವತ್ತು VSS ಟಿವಿಯಿಂದ ಬಂದು ಇಲ್ಲಿ ಕವರೇಜ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇವ್ರು ನಾನು ಮಾತಾಡಿದಾಗ ಏನು ಹೇಳಿದ್ರು? ಇವ್ರು ನನ್ನ ಹತ್ರ ಕೂಡ ಫೋನಲ್ಲಿ ಅದೇ ರೀತಿಯಲ್ಲಿ ವರ್ತಿಸಿದ್ರು. ಇವರು
ಇವ್ರೇನು ಹೇಳಿದ್ರು MLA ಹತ್ರ ಮಾತಾಡ್ತೀವಿ ಅಂದಿದ್ದು ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರಿಗೆ DDLR ಹೇಳ್ಬೇಕಂತೆ. ಒಂದ್ ನಿಮಿಷ ಇರಪ್ಪ, ನಿಮಗೆ ತಹಶೀಲ್ದಾರ್ ಹೇಳ್ಬೇಕಲ್ವಾ? ದಯಮಾಡಿ ಇದು ತಹಶೀಲ್ದಾರ್ ಇಂದ ಹಿಡಿದು MLA ಅವ್ರಿಗೆ ಇವತ್ತು ಕೈ ಮುಟ್ಟಿ ಕೇಳ್ತಾ ಇದೀವಿ ನಾವು. ಕುಣಿಗಲ್ ತಾಲೂಕಲ್ಲಿ ಇವ್ರದ್ದು ಯಾವುದೇ ಒಂದು ಐಡೆಂಟಿ ಕಾರ್ಡ್ನ ಬಳಸುವಂತ ಫಸ್ಟ್ ಆಫ್ ಆಲ್ ಇವ್ರು ಯಾವ್ಯಾವ ರೆಸಿಗ್ನೇಷನ್ ಅಲ್ಲಿ ಅವರೇ, ಯಾವ್ಯಾವ ಪೋಸ್ಟರ್ ಅವ್ರೆ ಅಂತ ಹೇಳಿ ಅವ್ರ ಐಡೆಂಟಿ ಕಾರ್ಡ್ ಬಳಸುವಂತ ಕೆಲಸ ಮಾಡಿ ಸ್ನೇಹಿತರೆ. ಇಲ್ಲಿ ಯಾವುದೇ ಒಂದು ಕಂಪ್ಯೂಟರ್ ಕೂಡ ಇವ್ರು ಆನ್ ಮಾಡಿಲ್ಲ. ಟೈಮ್ ಇವಾಗ ಆಲ್ರೆಡಿ 11 ಗಂಟೆ ಆಗಿದೆ. ಈಗ ಜಸ್ಟ್ ಆನ್ ಮಾಡ್ತಾ ಇದ್ದಾರೆ. ಇವ್ರ ಡ್ಯೂಟಿ ವರ್ಕಿಂಗ್ ಟೈಮ್ ಏನಪ್ಪ ನಿಂದು? ಸರ್ ಬನ್ನಿ ಇಲ್ಲಿ 1 ಸೆಕೆಂಡ್. ಸರ್ ಇಲ್ಲಿ ಬನ್ನಿ. ನಿಮ್ದು ವರ್ಕಿಂಗ್ ಟೈಮ್ ಏನು? ನಾನು 10:30 5:30. ನಾನು 10:30 ಸಿಸ್ಟಮ್ ಯಾಕೆ ಆನ್ ಆಗಿಲ್ಲ ಇನ್ನೂ? ರೀಸ್ಟಾರ್ಟ್ ಮಾಡಿದ್ದೀನಿ. ಸಿಸ್ಟಮ್ ಇದಾಯ್ತು ಸರ್. ಯಾವಾಗಲೂ ಎಷ್ಟು ಕೆಲಸ ಮಾಡಿದ್ದೀನಿ ನೋಡಿ. ನಾನು ಬಂದಾಗ ಆನ್ ಆಗಿರ್ಲಿವಲ್ಲಪ್ಪ ಸಿಸ್ಟಮು. ತೋರ್ಸ ಎಲ್ಲಿ ಮಾಡಿದ್ಯಾ, ಏನೇನು ಕೆಲಸ ಮಾಡಿದ್ಯಾ? ಬೆಳಿಗ್ಗೆಯಿಂದ ನೀನು ಬಂದಾಗಿಂದ ಏನು ಕೆಲಸ ಮಾಡಿದ್ದೀರಾ ತೋರಿಸಿ. ಇಲ್ಲಿ ನೋಡಿ ಸರ್, ಬೆಳಿಗ್ಗೆ ಬಂದ ತೋರಿಸಿ ಬೆಳಿಗ್ಗೆಯಿಂದ ಏನು ಮಾಡಿದ್ದೀರಾ? ಚಲನ್ ತೆಗ್ದು ಬ್ಯಾಂಕ್ ರೆಮಿಟ್ ಮಾಡಿ 3-4 ಪಾಣಿ ಕೊಟ್ಟಿದ್ದೀನಿ. ಸಿಸ್ಟಮ್ ಯಾಕೆ ಆಫ್ ಮಾಡಿದ್ರಿ? ನಾವು ಬಂದಾಗ ಆನ್ ಮಾಡಿದ್ರಲ್ಲ. ರೀಸ್ಟಾರ್ಟ್ ಕೊಟ್ಟಿದ್ದೀನಿ ಸರ್. ಸಿಸ್ಟಮ್ ಹ್ಯಾಂಗ್ ಆಗಿತ್ತು ಇವಾಗ. ಸಿಸ್ಟಮ್ ಯಾಕೆ ಹೆಂಗಾಗುತ್ತೆ? ನಿಮ್ಮ ಆರ್ ಐ ಅವ್ರು ಇಲ್ವೇನಪ್ಪ? ನಿಮ್ಮ ಆರ್ ಐ ಎಲ್ಲಿದ್ದಾರೆ? ಆರ್ ಐ ಯಾಕೆ ಬಂದಿಲ್ಲ? ಟೈಮ್ ಎಷ್ಟು ನೋಡಿ ಸರ್. ಟೈಮ್ ಎಷ್ಟು ನೋಡಿ. ಇನ್ನೂ ಆರ್ ಐ ಕೂಡ ಬಂದಿಲ್ಲ ಈ ಆಫೀಸಲ್ಲಿ. ಅಲ್ಲ ಸರ್, ನಾವು ಯಾವತ್ತೂ ಮಾಡ್ಕೋ ಸರ್ ಪಬ್ಲಿಕ್ಕಿಗೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಹಾಂ, ತಾವೇನು ಮಾಡೋದಿಲ್ಲಿ? ನಾಡ ಕಚೇರಿ ಕೇಸ್ ವರ್ಕರ್. ನಿಮ್ಮದು ಐ ಡಿ ಕಾರ್ಡ್ ಎಲ್ಲಿದೆ? ನೀವು ಯಾಕೆ ಐ ಡಿ ಕಾರ್ಡ್ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಡ್ರೈಯರಲ್ಲಿ ಇಟ್ಕೊಂಡ್ರೆ ಅದು ಏನು ಜನ ಏನು ಅಂತ ನೋಡ್ಬೇಕು. ನಿಮ್ಮ ಹೆಸರು ಏನು ಅಂತ ನೋಡಬೇಕು. ನಿಮ್ಮ ಪೋಸ್ಟ್ ಏನು ಅಂತ ಹೆಂಗೆ ಗೊತ್ತಾಗಬೇಕು? ನಿಮ್ಮ ಆರ್ ಐ ಅವ್ರು ಎಲ್ಲಿದ್ದಾರೆ? ಸರ್ ನಿಮ್ದು ಐ ಡಿ ತೋರಿಸಿ. ನಾನು ಹೇಳಿದೆ ಸರ್, ಐ ಡಿ ತೋರಿಸಿ ನಿಮ್ಮದು. ಸರ್ ಅದು ಐ ಡಿ ತೋರಿಸಪ್ಪ. ನಿಮ್ಗೆ ಎಂಡಾಸ್ಮೆಂಟ್ ಕೊಡಿ ಅಂತ ಅಂತಾರೆ ಸರ್. ನಾವು ಎಂಡಾಸ್ಮೆಂಟ್ ಕೊಡೋಕೆ ಒಬ್ಬ ಆಪರೇಟ್ ಎಂಡಾಸ್ಮೆಂಟ್ ಕೊಡೋಕ್ಕಾಗುತ್ತೆ ಸರ್? ಅಲ್ಲ ರೀ, ನಿಮ್ ಕೈಲಿ ಆಗಲ್ಲ. ಒಂದ್ಸಲಿ ನಾವು ಕಟ್ಟಿದ ಮೇಲೆ 3 ತಿಂಗಳು ಆಗಲ್ಲ ಅಂತ ನೀವು ಹೇಳ್ಬೋದಲ್ಲ. ಹೇಳ್ಬೋದು. ಅದಕ್ಕೆ ನಿಮ್ದು ಡಾಕ್ಯುಮೆಂಟ್ ಕೊಡ್ಬೋದಲ್ಲ ನೀವು? ಅದು ಸಿಸ್ಟಮ್ ಬರುತ್ತೆ, ಅದು ಅದೇ ತೋರಿಸುತ್ತೆ ಸರ್. ಅದನ್ನೇ ಕೊಡಿ, ಅದನ್ನೇ ತೋರಿಸ್ಬೋದಲ್ಲ. ಅದು ಪ್ರಿಂಟ್ ಕೊಡ್ರಿ. ಅದ್ರಲ್ಲಿ ಬಂದ್ರೆ ಪ್ರಿಂಟ್ ಕೊಡಿ. ಪ್ರಿಂಟ್ ಯಾಕೆ ಬರೋಲ್ಲ? ಸಿಸ್ಟಮ್ ಏನದು? ಪ್ರಿಂಟ್ ಬರುತ್ತೆ. ಆಯ್ತು ಬರುತ್ತೆ ರೀ. 1 ನಿಮಿಷ ಸರ್. ನಿಮ್ದೇನು ಸಮಸ್ಯೆ? ನಿಮ್ಮ ಅಪ್ಪ ಈ ಥರ ಇದೆ ಅಂತ ಹೇಳ್ಬಿಟ್ರೆ ಮುಗಿದೈತಪ್ಪ. ಹೇಳಿದೆ ಸರ್ ನಾನು. ನೋಡ್ರಿ ಆಯ್ತು ಸರ್ ಬನ್ನಿ ಇಲ್ಲಿ. ನಿಮ್ದು ಐ ಡಿ ತೋರಿಸಿ. ದಾದಾ ನಮಸ್ಕಾರ. ತಮ್ಮ ಹೆಸರು? ಇಲ್ಲಿ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗ್ತಾವ? ಮಾಡ್ತಾವ್ರ ಕರೆಕ್ಟಾಗಿ? ಸ್ನೇಹಿತರೆ ನಮಸ್ಕಾರ. ಇವತ್ತು ನಾಡ ಕಚೇರಿಯಲ್ಲಿ ಇದ್ದೀವಿ ಇವತ್ತು ಇಲ್ಲಿ ಅಮೃತೂರಿನ ನಾಡ ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಕ್ರಮನ ಬಯಲುಗೆಳೀತಾ ಇದ್ದೀವಿ. ಯಾವುದೇ ಒಬ್ಬ ಸರ್ವೇಯವರು ದುಡ್ಡು ಕಟ್ಟಕ್ಕೆ ಹೋದರೆ ಅವ್ರಿಗೆ DDLR ಮತ್ತು ತಹಶೀಲ್ದಾರ್ ಅವ್ರು ಹೇಳ್ಬೇಕಂತೆ. ಅವ್ರು ಹೇಳಿದ್ರೆ ಕಟ್ಟಿಸ್ಕೋತಾರಂತೆ, ಇಲ್ಲಾಂದರೆ ಕಟ್ಟಿಸ್ಕೊಳ್ಳಲ್ವಂತೆ. ಇಲ್ಲಿ ಆರ್ ಐ ಕೂಡ ಇಲ್ಲ. ಇಲ್ಲಿ ಯಾವುದೇ ಒಂದು ಐ ಡಿ ಕಾರ್ಡ್ ಕೂಡ ಹಾಕಿಲ್ಲ ಇವರು. ಅದೇ ಥರ ಒಳಗಡೆ ಒಬ್ಬರು ಕೇಸ್ ವರ್ಕರ್ ಅವರೇ, ಅವರು ಕೂಡ ಐ ಡಿ ಕಾರ್ಡ್ ಹಾಕಿಲ್ಲ. ಇವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಡಿಸೈಡ್ ಮಾಡಿ. ತೋರ್ಸಪ್ಪ ಐ ಡಿ ಕಾರ್ಡ್ ತೋರ್ಸಪ್ಪ. ಐ ಡಿ ಕಾರ್ಡ್ ಎಲ್ಲಿ ನಿಂದು? ಕೊಡಿ, ತೋರಿಸಿ. ಐ ಡಿ ಕಾರ್ಡ್ ಕೊಡಿ. ನೋಡಿ ಸ್ನೇಹಿತರೆ, ಐಡೆಂಟಿ ಕಾರ್ಡು ಬೀರು ಒಳಗಡೆ ಇದೆ. ಅಲ್ಲೂ ಇಲ್ಲ ಅನ್ಕೊಂತೀನಿ, ಹುಡುಕ್ತಾವ್ರೆ. ಐ ಡಿ ಕಾರ್ಡ್ ಕೊಟ್ಟವರು ಅಥವಾ ನೀವು ಸುಮ್ಮನೆ ಏನಾದರೂ ಕೊಡ್ತಾ ಇದ್ದೀರಾ? ಮತ್ತೆ ಐ ಡಿ ಕಾರ್ಡ್ ಎಲ್ಲಿದೆ? ಕೊಟ್ಟಿದ್ದಾರೆ ಸರ್. ಐ ಡಿ ಕಾರ್ಡ್ ಎಲ್ಲಿದೆಯಪ್ಪ? ತೆಗೀರಿ, ಐ ಡಿ ಕಾರ್ಡ್ ತೆಗೀರಿ. ಸ್ನೇಹಿತರೆ, ಐ ಡಿ ಕಾರ್ಡ್ ಕೇಳಿದ್ರೆ ಹುಡ್ಕಾಡ್ತಾವ್ರೆ. ಇವ್ರ ಹತ್ರ ಐ ಡಿ ಕಾರ್ಡ್ ಇರೋದೇ ಡೌಟು. ಇಲ್ಲ ಆಪ್ರೇಟರ್ ಅಥವಾ ಇವರು ಕೇಸ್ ವರ್ಕರ ಏನೋ ನಮಗೆ ಗೊತ್ತಿಲ್ಲ. ಇವ್ರು ಯಾವ ರೀತಿಯಲ್ಲಿ ವರ್ಕ್ ಮಾಡ್ತಾವ್ರೆ ಅಂತೇಳಿ ಇದು ತಹಶೀಲ್ದಾರು ಪರಿಶೀಲನೆ ಮಾಡಿ ಮನವಿ ಕೊಡಬೇಕು.
ಹಾಗೆ ಇದು ಒಂದು ತಹಶೀಲ್ದಾರು ಮೊದಲನೇದಾಗಿ ಎಲ್ಲ ಒಂದು ತಾಲೂಕು ಆಫೀಸು ಮತ್ತು ಇದೇ ಥರ ಇರ್ತಕ್ಕಂಥ ನಾಡ ಕಚೇರಿಗಳಲ್ಲೂ ಕೂಡ ಐಡೆಂಟಿ ಕಾರ್ಡ್ನ ಕಡ್ಡಾಯ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಒಂದು ಶೇರ್ ಮಾಡಿ ತಹಶೀಲ್ದಾರಿಗೆ ತಲುಪೋವರ್ಗ. ಹಾಗೆ ಇವತ್ತು ತಾಲೂಕು MLA ಅವ್ರಿಗೂ ಕೂಡ ಈ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಕೈ ಮುಗಿದು ಕೇಳ್ತಾ ಇದ್ದೀವಿ. ತಾಲೂಕು MLA ಅವರು ಇದಕ್ಕೆ ಮಧ್ಯಪ್ರವೇಶಿಸಿ ನೊಂದಿರ್ತಕ್ಕಂಥ ಮಹಿಳೆಗೆ ಇವತ್ತು ನ್ಯಾಯ ಕೊಡಿಸಿ ಅವ್ರದ್ದೊಂದು ಸರ್ವೆನ ಕರೆಕ್ಟಾಗಿ ಅಡ್ವಸ್ತು. ಇವಾಗ ಆಲ್ರೆಡಿ 3 ಕಂಪ್ಲೇಂಟು ಹುಲಿಯೂರು ಸ್ಟೇಷನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಈ ಕಂಪ್ಲೇಂಟ್ ನಾನೇ ಕೂಡ ಹೋಗಿ ಲಾಸ್ಟ್ ಟೈಮ್ ಕೂಡ ನೋಡಿದೆ. ಇದು ಅದೇ ಥರ ಇದು ನೆಕ್ಸ್ಟು ಯಾವ ರೀತಿಯಲ್ಲಿ ಸಾಲ್ವ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಮ್ಮ ನಿಮ್ಮ ಪ್ರಾಬ್ಲಮ್ ಹೇಳಿ ಏನೇನು ಇವಾಗ? ಬನ್ನಿ ಈ ಕಡೆ ನಿಂತ್ಕೊಳ್ಳಿ ಸರ್. 27/1 ಅದನ್ನು ನಮಗೆ ಒಂದು ಇದು ಕೊಟ್ಟಿಲ್ಲ, ಅರ್ಜಿನೂ ಕೊಟ್ಟಿಲ್ಲ. ಆದರೆ ಅವರು ಸರ್ವೆ ಮಾಡಿಸ್ಕೊಂಡು 105 ಕುಂಡ್ರಿಸ್ಕೊಂಡವ್ರೆ. ಕುಂಡ್ರಿಸ್ಕೊಂಡಾಗ್ಲೂ ನಮ್ಗೆ ಹೇಳಿಲ್ಲ, ಮಾಹಿತಿ ಸೈನ್ ಹಾಕಿದ್ದೀರಾ ನೀವು? ಯಾವ್ದಕ್ಕೂ ಕೊಟ್ಟಿದ್ದಾರಾ? ಯಾವುದು ಇಲ್ಲ. ಮತ್ತೆ ಯಾವುದು ಇಲ್ದಲ್ಲ ಅದು ಹೆಂಗೆ ಕುಂಡ್ರಿಸಿದ್ರು? ಅದೇ ಹೆಂಗ್ ಕುಂಡ್ರಿಸಿದ್ರು ನಮ್ಗೆ ಗೊತ್ತಿಲ್ಲ. ಯಾರು ಸರ್ವೆಗೆ ಬಂದಿದ್ದು? ಸರ್ವೆಗೆ ಬಂದಿರೋರು ಗೊತ್ತಿಲ್ಲ. ಆಮೇಲೆ ಇವಾಗ ಈ ಸರ್ವೆಗೆ ಬಂದಿದ್ರು, ಈ ಸಲ ಅಳ್ಸಕ್ಕೆ ಬಂದಿದ್ರು. ಆವಾಗ ನಾನೇ ಹೋಗಿ ಸೈನ್ ಮಾಡಿದೆ. ನನ್ನ ಮಗ ಇರಲಿಲ್ಲ, ಮೈಸೂರಲ್ಲಿದ್ದ. ಆವಾಗ ನನ್ನ ಮಗ ಬಂದಾಗ ಅಳಿಸ್ತೀವಪ್ಪ, ನಮ್ಗೆ ಯಾಕೆ ಸರ್ವೆ ಸರಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ನಾವು ಅಂಟು ಬಂದ ಮನೆಗೆ ಅಂಟು ಬಂದಮೇಲೆ ಕಲ್ಲೆಟ್ಟಿ ದೌರ್ಜನ್ಯದಿಂದ ಕಲ್ಲೆಟ್ಟಿ ಅವರು ಸರ್ವೆ ಇದು ಕೆಚ್ಕೊಂಡ್ರು ಅವ್ರಿಗೆ. ನಾನು ಕೇಳಕ್ಕೆ ಹೋದ್ರೆ ನನ್ನ ಇಷ್ಟ, ನಿಮ್ಮ ಅಪ್ಪಂದೇನಿಲ್ಲ ಕಣೆ, ನಿಮ್ಮ ಅಪ್ಪಂದಿದ್ರೆ ತಗೊಂಬರೆ ಅಂತ ಹೇಳಿ ಅಲ್ಗಲ್ಲದೆ ಹೋಗಿ ತಗೋ ಅಂತ ಹೇಳಿ ನಮಗೆ ದೌರ್ಜನ್ಯ. ಈಗ ನೀವು ಬೆಳಿಗ್ಗೆ ಬಂದ್ರಲ್ಲ ಇಲ್ಲಿಗೆ, ಇವರು ಎಷ್ಟು ಗಂಟೆಗೆ ಇದ್ರು ಇಲ್ಲಿ? ಇವರು 8:30 9 ಗಂಟೆಗೆ ಇದ್ರು. ಯಾರು? ಲೋಕಿಯವರು ಇದ್ರು. ಕೇಳ್ದೆ. ಆಮೇಲೆ ಹೆಂಗಮ್ಮ ಅದ್ ಮಾಡಕ್ಕಾಗುತ್ತೆ, ಫುಲ್ಲು ಹೆಂಗ್ ಕಟ್ಟಕ್ಕಾಗತ್ತಮ್ಮ, ಅವರು ಬರ್ಬೇಕಣಮ್ಮ ಅಂತ. ಫಸ್ಟ್ ಅವ್ರು ಬರಂಗಿಲ್ಲ, ನೀವೇ ಕಟ್ಟಬೇಕು ಅಂದ್ರು. ಫಸ್ಟು ಇಲ್ಲ ಸರ್ ಅವರು ಬರ್ತಾರಂತೆ, ಇಬ್ರು ಸೇರ್ ಕಟ್ತೀವಿ ಅಂದ್ರೆ. ಕಟ್ಟಕ್ಕಾಗಲ್ಲ, ನಿಂದು ಇದದೆ ಪೆಂಡಿಂಗ್ ಅದೇ, ನೀನು ಹೋಗಿ ADLR ತಕ್ಕ ಹೋಗಿ, ಓನರ್ ಹೇಳಿದ್ದಿದೆ ADLR ತಕ್ಕ ಹೋಗಿ ಅಲ್ಲೋಗಿ ಮಾಹಿತಿ ತಗೊಳ್ಳಿ, ಇಲ್ಲೇನು ಬಂದಿಲ್ಲ. ಹಾಗಿದ್ರೆ ADLR ಹೇಳಿದ್ರೆ ಮಾತ್ರ ಕಟ್ತಾರೆ ಇವರು. ತಹಶೀಲ್ದಾರ್ ADLR ಹೇಳ್ಬೇಕಷ್ಟೇ, ಅವ್ರಿಗೆ ಕಟ್ಟಿಸ್ಕೊಳ್ಳಲ್ಲ ಇವರು. ನ್ಯಾಯ ಸಿಗ್ತಾ ಇಲ್ಲ. ದಯಮಾಡಿ ಇದು ಸ್ನೇಹಿತರೆ ಶೇರ್ ಮಾಡಿ. ಇವತ್ತು ನಂದ ಮಹಿಳೆಗೆ ಏನಿದೆ ಅದನ್ನು ಒಂದು ನ್ಯಾಯ ದೊರಕಿಸುವಂಥ ಕೆಲಸ ಇವತ್ತು VSS TV ಮಾಡ್ತಾ ಇದೆ. ಅದೇ ಥರ ಇವತ್ತು ಶಾಸಕರಿಗೆ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮತ್ತು ನಾಡ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಐಡೆಂಟಿ ಕಾರ್ಡ್ನ ಕಡ್ಡಾಯ ಮಾಡಿಕೊಡ್ಬೇಕು ಅಂತೇಳಿ ನಾವು ಶಾಸಕರು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಕೊನೆಯದಾಗಿ ನೀವೇನಾದರೂ ಹೇಳುವಂಥದ್ದಿದೆಯಾ ಅಜ್ಜಿ? ಇನ್ನೇನು ಹೇಳಿಲ್ಲ, ಇದೊಂದು ನನಗೆ ಪರಿಹರಿಸಿದ್ರೆ ಸಾಕು. ಹಳದಲ್ಲದೆ ಕೊಳದಲ್ಲದೆ ಅಂತ ತೋರಿಸ್ಕೊಂಡು 16 ಕುಂಟೆಗೂ ಹಳದಲ್ಲೇ ತೋರಿಸ್ತಾರೆ, 1 ಕಾಲು ಎಕರೆಗೂ ಹಳದಲ್ಲೇ ತೋರಿಸ್ತಾರೆ. ಆ ಹಳ್ಳಕ್ಕೆ ಕಲ್ಲೆಡ್ತೀವಿ ನಾವು, ಸರ್ವೆನಾರ ಮಾಡಿಸ್ಕೋತೀವಿ. ಕಲ್ಲೆಡ್ರಿ ಅಂದರೆ ಕಲ್ಲೆಡಕ್ಕೆ ಗುರುತು ತೋರಿಸಿ ಅಂದರೆ ಪಟಾರ ಅಂತ ಆರ್ಬಿಡ್ತಾರೆ ಸರ್ವೆಯವರು. ಇಷ್ಟೇ ನಮ್ಗೆ ಇದೇನಿಲ್ಲ. ಅದೇ ಹೆಂಗೆ ಕೂರಿಸ್ಬಿಟ್ರು, ನಾವು ಇಲ್ಲದೆ ಅದು ಹೆಂಗೆ ಕೂರಿಸಿದ್ರು? ನನ್ನ ಮಗ ಮೈಸೂರಲ್ಲಿ ಅವನೇ. ಆಯ್ತು ಅಜ್ಜಿ, ಇದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ. ತಹಶೀಲ್ದಾರರಿಗೆ ಮತ್ತು MLA ಸಾಹೇಬರಿಗೆ ತಲುಪಿಸುವಂಥ ಕೆಲಸನ ನಾವು ಮಾಡ್ತೀವಿ. ಲೋಕೇಶ್ ಅವರೇ, ಕಟ್ಟಿಸ್ಕೋತೀರಾ ಇಲ್ವಪ್ಪ ನೀವು? ಕಟ್ಟಿಸ್ಕೋತೀರಾ? ಅವ್ರು ಕಟ್ಟಿಸ್ಕೋತಾರಂತೆ, ಕಟ್ಟಿ. ಅವ್ರು ಗೌರ್ಮೆಂಟ್ ಸರ್ವೆ ಅವರು ಬಂದು ಸರ್ವೆ ಮಾಡಲಿ, ಅದು ಮುಂದಿನ ಕ್ರಮ ನೋಡೋಣ. RI ಅವ್ರು ಎಲ್ಲಿದ್ದಾರೆ? RI ಅವ್ರು ಎಲ್ಲಿದ್ದಾರೆ? ಅದು ನಾನು ಕೇಳಿದ ಬಿಡಿ. ನಾವು ಲೋಕೇಶ್ ಒಂದು ನಿಮಿಷ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. RI ಅವ್ರು ಎಲ್ಲಿದ್ದಾರೆ? ಏನು ಮೀಟಿಂಗು? ಟೈಮ್ ಎಷ್ಟು? ಮೀಟಿಂಗುದು ಮೆಮೊ ಏನಾದರೂ ಕೊಟ್ಟಿದ್ದಾರಾ ನಿಮಗೆ? ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ ಚಾರ್ಜ್ ಕೊಟ್ಟಿದ್ದಾರಾ ಯಾರಿಗಾದರೂ? ಚಾರ್ಜ್ ಕೊಟ್ಟಿಲ್ಲ ಅಂದಮೇಲೆ 12 ಗಂಟೆ ಆದರೂ RI ಯಾಕೆ ಬರ್ತಾ ಇಲ್ಲ? ಸರ್ ನಮಸ್ಕಾರ, ನಿಮ್ಮದು ಏನು ಕೆಲಸಕ್ಕೆ ಬಂದಿದ್ದೀರಾ? ನಿಮ್ಮದೆಲ್ಲ ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ಲಿ? RI ಕರೆಕ್ಟಾಗಿ ಕುಂತ್ಕೊಳ್ತಾ ಇದ್ದಾರಾ ಟೈಮ್ಗೆ? ಇವಾಗ ಇಲ್ವಲ್ಲ RI? ಸರ್ ನಮಸ್ಕಾರ, ನಿಮ್ಮ ಹೆಸರು? ತಿಮ್ಮಪ್ಪ. ಏನು ಕೆಲಸಕ್ಕೆ ಬಂದಿದ್ದೀರಾ ಸರ್ ಇಲ್ಲಿ? ಸರ್ MR ತಗೊಳಕ್ಕೆ ಅಂತ ಬಂದಿದ್ದೀನಿ. MR ಅರ್ಜಿ ಕೊಟ್ಟಿದ್ದೀನಿ. 2009ರಲ್ಲಿ MR ಕೊಟ್ಟಿದ್ದಾರೆ, ಜೆರಾಕ್ಸ್ ಇದೆ. ಈಗ ತಿದ್ದುಪಡಿಗೆ ಕೊಡಬೇಕು ಅಂತ ಅಂದರೆ, ತಿದ್ದುಪಡಿ ಕೊಡಬೇಕು ಅಂದರೆ MR ಕೊಡಬೇಕು. MR ಒರಿಜಿನಲ್ ಕೇಳ್ತಾರೆ. ಅದನ್ನು ಅಪ್ಲಿಕೇಶನ್ ಕೊಟ್ಟರೆ ಎಂಡಾಸ್ಮೆಂಟ್ ಕೊಡ್ತಾರೆ. MR ಇಲ್ಲ ಅಂತ ಹೇಳ್ತಾರೆ. 2009ರಲ್ಲಿ MR ತಗೊಂಡಿದ್ದೀನಿ. ಅದನ್ನು ಅಟೆಸ್ಟ್ ಮಾಡಿ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಮಾಡಿ ಫೈಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೆ ರೆಕಾರ್ಡ್ಗೆ ನಾನು ಕೊಟ್ಟಿದ್ದೆ, ಅದು ಒರಿಜಿನಲ್ ಕೊಟ್ಟಿದ್ರೆ ಮುಗಿದೈತೆ ಅದು ಕೆಲಸ. ಇನ್ನೊಂದು ಸತಿ ತಿದ್ದುಪಡಿಗೆ ಮತ್ತು ಖಾತೆ ಬದಲಾವಣೆಗೆ ಒರಿಜಿನಲ್ ಕೇಳ್ತಾರೆ. ಆ ಒರಿಜಿನಲ್ಗೆ ಅಪ್ಲಿಕೇಶನ್ ಕೊಟ್ಟರೆ ಅವರು ಈಗ ಇಲ್ಲ ಇದಾಗಿದೆ, ಸಿಟ್ಲಾಗಿದೆ ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ಯಾರು ಎಂಡಾಸ್ಮೆಂಟ್ ಕೊಟ್ಟಿದ್ದು? ಇನ್ನು ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಕೊಡ್ತಿದ್ದೀನಿ ಅಂತ ಹೇಳ್ತಾವ್ರೆ. ಹಾಗಿದ್ರೆ ಇವತ್ತು ಒಂದು ನಾಡ ಕಚೇರಿನಲ್ಲಿ ಡಾಕ್ಯುಮೆಂಟ್ಗಳು ಲಭ್ಯ ಇಲ್ಲ ಅಂದರೆ ಇವರೇ ಏನಾದರೂ ಸುಟ್ಟಾಕಿದ್ರು? ನಾನು ಅದೆಲ್ಲ ಹೇಳ್ತಾ ಇರೋದು. ಅದ್ರ ಜೆರಾಕ್ಸ್ ಕಾಪಿ ಇದೆಯಾ? ಇವರೇ ಏನಾದರೂ ಸುಟ್ಟಾಕಿದ್ರು ಅಥವಾ ಬೇರೆ ಯಾರಿಗಾದ್ರೂ ಕೊಟ್ರಾ? ಇದೇ ಥರ ಇದೆ ಜೆರಾಕ್ಸ್. ತೋರಿಸಿ ಅದು.
ನಮಗೂ ಅದೇ ಹೇಳ್ದವ್ರಣ್ಣ ಪಾಣಿ ಕೊಟ್ಟವ್ರೆ ಇದು ಇದನ್ನ ತಗೊಂಡಿದ್ದೀನಿ ಪ್ರಿನ್ಸಿಪಾಲ್ ತಗೊಂಡಿದ್ದೀನಿ ಅಟ್ಯಾಚ್ ಸರ್ ಇದನ್ನ ಇಟ್ಕೊಂಡು ನೀವು ಒಂದು ಆರ್ ಐಗೆ ಕಂಪ್ಲೇಂಟ್ ಮಾಡಿ ಆ ಆರ್ ಐ ಕೂಡ ಆದ್ರೂ ಕೂಡ ಆರ್ ಐ ಬಂದಿಲ್ಲ ಇಲ್ಲಿ ಎಂಡಾಸ್ಮೆಂಟ್ ಕೊಡ್ತೀನಿ ಅಂತ ಅವ್ರೆ ಇಲ್ಲ ಕಳೆದೋಗಿದೆ ಅಂತಾರೆ ಅದನ್ನ ಹಾಕಿ ಜೆರಾಕ್ಸ್ ಹಾಕ್ಬಿಟ್ಟು ಅವ್ರ ಎಂಡಾಸ್ಮೆಂಟ್ಗೆ ಇವತ್ತು ತಹಶೀಲ್ದಾರ್ ಕೊಡಿ ಅದನ್ನ ತಹಶೀಲ್ದಾರ್ ಮತ್ತೆ ADR ಅದನ್ನೇ ಸರ್ ಅರ್ಥ ಆಯ್ತು ನಮಗೆ ಸರ್ AC ಹೋಗಿವ್ರ ನೀವು ಇದನ್ನ ಜೆರಾಕ್ಸ್ ಹಾಕಿ 2009ರಲ್ಲಿ ಕೊಟ್ಟಂತ MR ಇಲ್ಲ ಇವತ್ತು MR ಹೇಗೆ ಬರುತ್ತೆ ಇವರಿಗೆ ಜೆರಾಕ್ಸ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟಿದ್ದೀನಿ ಜೆರಾಕ್ಸು ಅಟ್ಯಾಚ್ ಮಾಡಿ ಅರ್ಜಿ ಕೊಟ್ಟಿದ್ದೀನಿ ನಾನು 2009ರಲ್ಲಿ ತಗೊಂಡಿದ್ದೀನಲ್ಲ ಈಗ ಯಾಕಿಲ್ಲ ಅಂತ ಹೇಳ್ತಾವ್ರೆ ಸರ್ ಇವ್ರು ಯಾರಾದ್ರೂ ಒಬ್ರು ಐಡೆಂಟಿ ಕಾರ್ಡ್ ಹಾಕಿದಾರ ಡೈಲಿ ಇದೇ ತರ ಡ್ಯೂಟಿ ಮಾಡ್ತಾರ ಇವರು ಎಲ್ಲ ನಾವು ಏನಿಲ್ಲ ನಮ್ಮ ಕೆಲಸ ಆಗ್ಬೇಕಷ್ಟೇ ಈಗ ಕೆಲಸ ಆಗ್ಬೇಕು ಅಂತ ತಾವೇನ್ ಕೆಲಸ ಮಾಡೋದು ಮಾಡ್ತಾವ್ರೆ ತಾವೇನ್ ಕೆಲಸ ಮಾಡೋದು ನಮಗೆ ವ್ಯವಸಾಯ ಓಕೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಜಯ್ ಇವತ್ತು ನಿಮಗೆ ಇದನ್ನು ತಲುಪಿಸ್ತೀವಿ ತಹಶೀಲ್ದಾರಿಂದ ಹಿಡಿದು MLA ವರ್ಗು ಈಗ ಲೈವ್ ಆಗ್ತಾ ಇದೆ ಇದು ನಿಮ್ಗೇನು ಅನ್ಯಾಯ ಆಗಿದೆ ಅದನ್ನು ನಾವು ಒದಗಿಸುವಂಥ ಪ್ರಯತ್ನ ಮಾಡ್ತೀವಿ SSTV ಇಂದ ಹಾಗೆ ನೀವು ಕೊಡಿ ಅರ್ಜಿನ ಯಾಕೆ ತಗೊಳ್ಳೋಲ್ಲ ನೋಡೋಣ ನೆಕ್ಸ್ಟು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತೇಳಿ ಇದು ನಾವು ತಹಶೀಲ್ದಾರ್ ಹತ್ರ ಮಾತಾಡ್ತೀವಿ ADLR ತಹಶೀಲ್ದಾರ್ ಹತ್ತವು ಇವತ್ತು ಸರ್ವೆ ಮಾಡಲಿ ಆ ನಂತರ ಯಾವ ರೀತಿಯಲ್ಲಿ ಅದು ಸ್ಕೆಚ್ ಆಗಿದೆ ಇಂಬರ ಏನು ಕೊಟ್ಟಿದ್ದಾರೆ ಸರ್ವೆ ಮಾಡಿದವರು ಅದನ್ನೆಲ್ಲ ದಾಖಲಾತಿಗಳನ್ನ ಕೊಡುವಂಥ ಕೆಲಸನ ಸರ್ವೆ ಡಿಪಾರ್ಟ್ಮೆಂಟಿಂದ ತೆಗೆಸುವಂಥ ಕೆಲಸ ನಾವು ಮಾಡ್ತೀವಿ ಸರಿನಾ ಆಯ್ತು ಅಜ್ಜಿ ಕೊಡೋಗಿ ನೀವು